ರಾಸಾಯನಿಕ ಮುಕ್ತ ಮಂಡಿಗೆ ಹಾಕಿದ ನೈಸರ್ಗಿಕ ಮಾವಿನ ಹಣ್ಣು ಸವಿಯಿರಿ, ಸಾರ್ವಜನಿಕರಲ್ಲಿ ಕೂಡ್ಲಿಗಿ ಓಬಳಪ್ಪ ಮನವಿ. ಬೇಸಿಗೆ ಬಂದರೆ ಸಾಕು, ಹಣ್ಣುಗಳ ರಾಜ ಮಾವಿನ ಹಣ್ಣಿನ ದರ್ಬಾರ್ ಶುರುವಾಗುತ್ತೆ. ಮಾರುಕಟ್ಟೆಯಲ್ಲಿ 10 ಬಗೆಯ ಮಾವಿನ ಹಣ್ಣುಗಳು ಗ್ರಾಹಕರನ್ನ ಕೈಬೀಸಿ ಕರೀತಾರೆ. ಆದರೆ ಸದ್ಯ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರುವ ಮಾವಿನ ಹಣ್ಣುಗಳು ಆರೋಗ್ಯಕ್ಕೆ ಹಿತವೇ ಅಥವಾ ಮರಣ ಶಾಸನವೇ ಅನ್ನೋದು ದೊಡ್ಡ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂದರೆ ಅತಿಯಾದ ಲಾಭದ ಆಸೆಗೆ ಬಿದ್ದು ಕೆಲವರು ರಾಸಾಯನಿಕ ಪೌಡರ್ ಹಾಗೂ ದ್ರವ ಸಿಂಪಡಣೆ ಮಾಡಿ ಕೃತಕವಾಗಿ ಹಣ್ಣು ಮಾಡಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ಆದರೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಗ್ರಾಹಕರ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಿದ್ದಾರೆ. ಯಾವುದೇ ಕೆಮಿಕಲ್ ಬಳಸದೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಂಡಿಗೆ ಹಾಕಿ ಹಣ್ಣು ಮಾಡಿದ ನೈಸರ್ಗಿಕ ಮಾವಿನ ಹಣ್ಣುಗಳನ್ನು ಮಾರುಕಟ್ಟೆಗೆ ತಂದಿದ್ದಾರೆ. ಪ್ರತಿ ವರ್ಷ ಏಪ್ರಿಲ್ನಿಂದ ಜುಲೈ ತಿಂಗಳವರೆಗೂ ಮಾವಿನ ಹಣ್ಣಿನ ಸೀಸನ್ ಜೋರಾಗಿರುತ್ತೆ. ಅದರಂತೆ ಕೂಡ್ಲಿಗಿ ಪಟ್ಟಣದ ಪ್ರಮುಖ ರಸ್ತೆಗಳು ಅಂದರೆ ಪಾದಾಚಾರಿ ಮಾರ್ಗದಲ್ಲಿ ಮಾವಿನ ಹಣ್ಣುಗಳ ಜಾತ್ರೆ ನಡೆದಿದೆ. ಮರದಲ್ಲಿ ನೈಸರ್ಗಿಕವಾಗಿ ಮಾಗಿದ ಹಣ್ಣು ತಿನ್ನೋದಕ್ಕೆ ಬಲು ಮಧುರವಾಗಿರುತ್ತೆ. ಯಾಕಂದರೆ ಮಾರುಕಟ್ಟೆಯಲ್ಲಿ ಸದ್ಯ ರಾಸಾಯನಿಕಯುಕ್ತ ಹಣ್ಣುಗಳ ಹಾವಳಿ ಹೆಚ್ಚಾಗಿದ್ದು, ಇಂತಹ ಹಣ್ಣುಗಳನ್ನು ತಿಂದರೆ ಸಾರ್ವಜನಿಕರು ಅನಾರೋಗ್ಯಕ್ಕೆ ಈಡಾಗುವುದು ಗ್ಯಾರಂಟಿ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಇದಕ್ಕೆ ಅಪವಾದ ಎನ್ನುವಂತೆ ಕೂಡ್ಲಿಗಿಯ ಬೀದಿ ಬದಿ ವ್ಯಾಪಾರಿಗಳು ತಾವೇ ನೇರವಾಗಿ ತೋಟಗಳಿಗೆ ತೆರಳಿ ಮಾವಿನ ಹಣ್ಣುಗಳನ್ನು ತರ್ತಾ ಇದ್ದಾರೆ. ಗೋದಾಮಿನಲ್ಲಿ ಭತ್ತದ ಹುಲ್ಲು ಅಥವಾ ಬಾದೆ ಹುಲ್ಲನ್ನು ಹೊದಿಸಿ ನೈಸರ್ಗಿಕವಾಗಿ ಕಾವು ಕೊಟ್ಟು ಸಾಂಪ್ರದಾಯಿಕ ಮಂಡಿ ವಿಧಾನದಲ್ಲಿ ಹಣ್ಣು ಮಾಡಲಾಗ್ತಾ ಇದೆ. ಈ ಹಣ್ಣುಗಳು ಅತ್ಯಂತ ಸ್ವಾದಭರಿತವಾಗಿದ್ದು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿದೆ. ಆಗಲಿ ಆ ಥರ ಅಲ್ಲ ಅವು ಸಿಗ್ತಾವ ನಿಮ್ಮ ಕಡೆ ಸಿಗ್ತಾವಲ್ಲ, ಹಣ್ಣು ತಿನ್ನೋಕ್ಕೂ ಸಿಗ್ತವೆ, ಉಪ್ಪಿನಕಾಯಿಗೂ ಸಿಗ್ತವೆ. ಅದು ಬೆಳಕಿಲ್ಲಲ್ಲ, ಮಾರಬಾರ್ದು. ಇದು ಮಂಡ್ಯಾಗ ಇರೋದು ಅಣ್ಣ, ಇದು ಅಂದರೆ ಪೌಡ್ರ್ ಗಿವ್ಡ್ರ್ ಮಿಕ್ಸ್ ಮಾಡಲ್ಲ ಅಣ್ಣ ಇದು ಮತ್ತೇಣ ಪೂರ್ತಿ ಮಕ್ಕಳು ಹೇಳ್ಬೇಕು ಯಾವ ಇದು ಮಂಡ್ಯಾಗ ಇರೋದು ಅಣ್ಣ, ಇದು ಅಂದರೆ ಪೌಡ್ರ್ ಗಿವ್ಡ್ರ್ ಮಿಕ್ಸ್ ಮಾಡಲ್ಲ ಅಣ್ಣ ಇದು ಮತ್ತೇಣ ಪೂರ್ತಿ. ಮಹನೀಯ ಜನರೇ, ಮಾವಿನ ಹಣ್ಣು ನೈಸರ್ಗಿಕವಾಗಿ ಮಾಗಿದ್ರೆ ಮಾತ್ರ ಅದನ್ನು ತೆಗೆದುಕೊಳ್ಳಿ. ರಾಸಾಯನಿಕ ಪೌಡರ್, ಲಿಕ್ವಿಡ್ ಹಾಕಿ ಮಾಗಿಸಿದ ಹಣ್ಣುಗಳ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ನಾವು ಯಾವುದೇ ಕೆಮಿಕಲ್ ಬಳಸದೆ ಸಾಂಪ್ರದಾಯಿಕ ಮಂಡಿ ವಿಧಾನದಲ್ಲಿ ಹಣ್ಣು ಮಾಡ್ತಾ ಇದ್ದೇವೆ. ಪಟ್ಟಣದ ಮದಕರಿ ವೃತ್ತದ ಬಳಿ ನಮ್ಮ ದಬ್ಬೋ ಗಾಡಿ ಅಂಗಡಿ ಇದೆ. ಇನ್ನು ಉಪ್ಪಿನಕಾಯಿಗೆ ಅಥವಾ ತಿನ್ನಲು ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು ಬೇಕಾದರೆ ಪಟ್ಟಣದ 13ನೇ ವಾರ್ಡ್ನ ಗೋಪಾಲರ ಓಣಿಯಲ್ಲಿರುವ ನಮ್ಮ ಹಣ್ಣಿನ ಮಂಡಿಗೆ ನೇರವಾಗಿ ಭೇಟಿ ನೀಡಿ ಖರೀದಿಸಬಹುದು ಅಂತ ಈ ಸಂದರ್ಭದಲ್ಲಿ ವ್ಯಾಪಾರಿಗಳು ತಿಳಿಸಿದ್ದಾರೆ. ಹಬ್ಬ ಹರಿದಿನಗಳು, ವಿಶೇಷ ಸಮಾರಂಭಗಳು ಹಾಗೂ ಉತ್ಸವಗಳ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ನಾಗರಿಕರು ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ವ್ಯಾಪಾರ ಮಾಡುವ ಮೂಲಕ ಬಡ ವ್ಯಾಪಾರಿಗಳ ಬದುಕಿಗೆ ಆಸರೆಯಾಗಬೇಕು ಅಂತ ಓಬಳಪ್ಪ ಮನವಿ ಮಾಡಿದ್ದಾರೆ. ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಭಾಷಾ, ಗೌರಮ್ಮ, ಮಾಂತೇಶ್ ಶಿಂದೆ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಆರೋಗ್ಯಕ್ಕೂ ಹಿತ ಹಾಗೂ ಬಡ ವ್ಯಾಪಾರಿಗಳಿಗೂ ಆಸರೆಯಾಗುವ ನೈಸರ್ಗಿಕ ಮಾವಿನ ಹಣ್ಣಿನ ಸವಿಯಲು ಕೂಡ್ಲಿಗಿ ಜನರು ಮುಂದಾಗಬೇಕಾಗಿದೆ. ವರದಿ ವಿಜಿ ಋಷಭೇಂದ್ರ, ಕೂಡ್ಲಿಗಿ. ರಸ್ತೆ ಬದಿ ವ್ಯಾಪಾರ ಬೀದಿ ಅಧ್ಯಕ್ಷ ಬಿ ಓಬಳೇಶ್ ಅಂತ ಮಾವಿನ ಹಣ್ಣು ಎಲ್ಲ ವೆರೈಟೀಸು ಸಿಗುತ್ತೆ. ಮಂಡಿ ಹಣ್ಣು
ಪ್ಲೇಸು ಅಶ್ವವೇದನ ಬ್ರಾಂಚ್ ಶಾಪ್, ಅಶ್ವವೇದನ ಮಂಜುನಾಥ್ ಮೆಡಿಕಲ್ ಶಾಪ್ ಮಧ್ಯದಲ್ಲೇ ಬಂಡಿ ಕಂಟಪ್ಪರು ಹಳೆ ಅಂಗಡಿ ಹತ್ರನ ಮಂಡಿ. ಈಗ ಪೌಡ್ರ್ ಹಾಕಿ ಕೆಮಿಕಲ್ ಹಾಕಿ ಹಣ್ಣು ಮಾಡಿದ್ರೆ ಏನಾಗತ್ತೆ? ಆರೋಗ್ಯಕ್ಕೆ ತೊಂದರೆ. ಆರೋಗ್ಯಕ್ಕೆ ತೊಂದರೆ. ಹೌದು. ಕೆಮಿಕಲ್ ಹಾಕಿ ಪೌಡ್ರ್ ಹಾಕಿ ಹಣ್ಣು ಮಾಡಿದ್ರೆ ತೊಂದರೆ ಆಗತ್ತೆ. 3 ದಿವಸ 4 ದಿವಸದಲ್ಲಿ ಹಣ್ಣು ಆಗ್ತದೆ ಅದು. ಆದರೆ ಅದರಿಂದ ಏನು ಉಪಯೋಗ ಇರಲ್ಲ. ಏನು ಉಪಯೋಗ ಇಲ್ಲ. ನಾವು 10 ಡೇಸ್ ಬೇಕು. ಮಂಡಿಗೆ ಕಾಯಿ ಹರ್ಕೊಂಬಂದು ಮಂಡಿಯಲ್ಲಿ 10 ಡೇಸ್ ಆಗಿದ್ದಲ್ಲೇ ಸೇಲು. ಇದು ಒಳ್ಳೆ ಪೋಷಕಾಂಶ ಇರ್ತದೆ. ತೊಂದರೆ ಯಾವುದು ತೊಂದರೆ ಯಾವಾಗ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾವುದು ತೊಂದರೆ ಆಗಲ್ಲ. ಹಂಗಾಗಿ ನೀವು ಮಂಡಿ ಹಣ್ಣನ್ನೇ ತಿನ್ಬೇಕಂತ ನೀವು ಹೇಳ್ತೀರಿ. ಹೌದು. ಮಾವಿನ ತೋಪುಗಳನ್ನು ಹಿಡಿತಾ ಇದ್ದೀವಿ. ಆ ತೋಪುಗಳನ್ನು ಹಿಡಿದು ತೋಟದ ಕಾಯಿ ಹರ್ಕೊಂಬಂದು ಎಲ್ಲ ವೆರೈಟೀಸ್ ಮಾವಿನ ಹಣ್ಣು ಮಂಡಿಗೆ ಹಾಕ್ತೀವಿ. ಮಂಡಿಗೆ ಹಾಕಿ ತಾಸು ಹೋದಾಗ 8 ದಿವಸ ಇಟ್ಕೊಂಡು ಔಟು ಪ್ಲೇಸು ಅಶ್ವವೇದನ. ಈಗ ಮಣ್ಣು ಅಲ್ಲ ಹಣ್ಣುಗಳ್ರಿ ಮಂಡಿ ಹಾಕೋದ್ರಿಂದ ಏನು ಉಪಯೋಗ? ಹೆಚ್ಚಿನ ಮಟ್ಟ ಸ್ವೀಟು, ಆರೋಗ್ಯಕ್ಕೆ ಒಳ್ಳೆಯದು, ಡ್ಯಾಮೇಜ್ ಬರಲ್ಲ. ಸ್ಪ್ರೇ ಮಾಡಿತ್ತಂದ್ರೆ ಡ್ಯಾಮೇಜ್ ಬರ್ತಂತ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಅಷ್ಟೇ ಗ್ಯಾರಂಟಿ. ನೀವು ಮಂಡಿ ಹಾಕ್ತೀರಿ ನೀವು? ಹೌದು, ಮಂಡಿ ಹಾಕ್ತೀವಿ. ಅಷ್ಟೇ ಗ್ಯಾರಂಟಿ ಮೇಲೆ ಹಣ್ಣು ಕೊಡ್ತೀವಿ. ಅದರಲ್ಲಿ ಅನುಮಾನನೇ ಇಲ್ಲ. ತೋಪುಗಳು ಮಾಡ್ತೀವಿ, ತೋಪುಗಳು ಮಾಡ್ತೀವಿ. ಕನಿಷ್ಠ ಅಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ತೋಟಗಳು ಹಿಡಿತೀವಿ ನಾವು. ತೋಪು ಇಳ್ಕಂದೆ ಕಾಯಿ ಹರ್ಕೊಂಬಂದೆ ಮಂಡಿಗೆ ಹಾಕಿ ಸೇಲ್ ಮಾಡೋದು. ಎಷ್ಟು ವರ್ಷದಿಂದ ಮಾಡ್ತಾರೆ ವ್ಯಾಪಾರ ನೀವು? ಸರ್ ಅಂದಾಜು ಒಂದು 30 ವರ್ಷ. 30 ವರ್ಷದಿಂದ ಹಣ್ಣು ಮಾಡ್ತೀವಿ. 30 ವರ್ಷದಿಂದ ಹಣ್ಣು. ನಿಮ್ಮಲ್ಲಿ ಯಾವ ಜಾತಿ ಹಣ್ಣು ಸಿಗ್ತದೆ ಸರ್? ಬೇವಿನಿಷ, ಮಲಗೋಬ, ಸಿಂಧೂರ, ಬಾದಾಮಿ, ರಸಗುರಿ, ತೋತಾಪುರಿ, ಇಷ್ಟು ವೆರೈಟೀಸ್ ನಮ್ಮ ಹತ್ರ ಸಿಗ್ತಾವೆ. ಯಾವ ತಿಂಗಳಿಂದ ಯಾವ ತಿಂಗಳು ಸರ್? 12 ಬಂದು 2ನೇ ತಿಂಗಳಾಗ್ಲಿಂದ 5ನೇ ತಿಂಗಳ ತನಕ ಹಣ್ಣು ಮಾಡ್ತೀವಿ. 5-6 ತನಕ ಮಾಡ್ತೀವಿ. 6ನೇ ತಿಂಗಳವರೆಗೆ ಸಿಗ್ತದೆ. ಜೂನ್ ತಿಂಗಳವರೆಗೆ ಇರ್ತದೆ. ಜೂನ್ವರೆಗೆ ನಮ್ಮ ಹತ್ರ ಇರ್ತಾವೆ ಹಣ್ಣು ಇರ್ತಾವಲ್ಲ. ಹೌದು. ಆಮೇಲೆ ನಿಮಗೇನು ಉಪ್ಪಿನಕಾಯಿ ಆ ಥರ ಕಾಯಿ ಸಿಗ್ತಾವ? ಕಾಯಿ ಸಿಗ್ತಾವೆ ಸರ್. ಕಾಯಿ ಸಿಗ್ತಾವೆ. ಕಾಯಿ ಕೂಡ ಸಿಗ್ತಾವ. ಹೌದು ಆ ಥರ ಹಂಗೆ ಹರಡು ಇಲ್ಲ ಅಷ್ಟೇ ಹರಡ್ರಿ. ಅಷ್ಟು ಹರಡ್ರಿ ಸಾಕು, ಕಾಣ್ಬೇಕು ಅಷ್ಟೇ. ಅಣ್ಣ ಏನಣ್ಣ ಇದು ನಲ್ಲುಲ್ಲಿ ಹಾಕಿರಲ್ಲ? ಮಾವಿನ ಹಣ್ಣು ನಾವು ಪೌಡರ್ ಗಿಡ ಏನ್ ಹಾಕೋದಿಲ್ಲ. ನಾವು ಹಾಕಿರೋದು ಬಾದ್ಯಾಗ ಹಣ್ಣು ಮಾಡೋದು. ಬಾದಿ ಮತ್ತೆ 4 ದಿನ ತಡ್ಕೊಂತ, 4-5 ದಿನ 1 ವಾರ ತಡ್ಕೊಂತ. ಪೌಡರ್ ಹಾಕಿದ್ರೆ 3 ದಿನ ಮಾರಿ ಬಿಡ್ಬೇಕು. ಅದು ನಾವು ಮುಂದೆ ತಡೆದಿಲ್ಲ. ಇದು ತಡ್ಕೊಂತ. ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದು. 4 ದಿನ ಇಕ್ಕಂದ್ ಮನೆಗೆ ತಿಂದ್ರೆ ಕೂಡ ಒಳ್ಳೇದು. ಪೌಡ್ರ ಟಾನಿಕ ಹೊಡೆದ್ರದ್ದು ಆದ್ರೆ ಅದು ಕಲರ್ ಬರುತ್ತಾ ಅಂದ್ರೆ ಹಣ್ಣು ತಡೆದಿಲ್ಲ. ಅದು ಏನೋ ಸ್ವಲ್ಪ ಹೆಚ್ಚಿಗೆ ಇಕ್ಕಂದ್ರೆ ಕೂಡ ತಿಂದ್ಬಿಡಕ್ ಅವತ್ತು ತಿಂದ್ಬಿಡಕ್. ಇಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ತಿಂದ್ರೂ ಕೂಡ ಬೇದಿಗೆ ಇದಾಗ್ಬಿಡ್ತದೆ. ಯಾಕಂತೆ ಅದು ಹಣ್ಣಿನ ಅಂಶ, ಕಾಯಿ ಅಂಶ ಎಲ್ಲ ಆ ಕೆಮಿಕಲ್ ಇಟ್ಕೊಂಡ್ಬಿಡುತ್ತ. ಇದು ಬಾರಿ ಐತಲ್ಲ, ಇರೋದಿಲ್ಲ. ನೀವು ವಾರ ಹಂಗೆ ಕೂಡ ನಡೀತದೆ. ವಾರಗಟ್ಲೆ ಇಕ್ಕಂತ ತಿಂದ್ರೆ ಕೂಡ ನಡೀತದೆ. ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾವ ರೀತಿ ತೊಂದರೆ ಆಗೋದಿಲ್ಲ. ವಾರಗಟ್ಲೆ ಇಕ್ಕ ಮನೆ ನೀವು ಅಂದ್ರೆ ಈಗ ಮಂಡಿ ಅಂತಾರೆ. ಇದಕ್ಕೆ ಮಂಡಿ ಹಾಕಿ ಹಣ್ಣು ಮಾಡೋದು. ಇದು ಕೆಮಿಕಲ್ ಹಾಕಿ ಹಣ್ಣು ಮಾಡೋದಲ್ಲ. ಯಾವ್ದು ಕಾರಣ ಕೆಮಿಕಲ್ ಹಾಕಲ್ಲ. ಎಷ್ಟು ನಮೂನಿ ನಿಮ್ಮ ಹತ್ರ ಹಣ್ಣು ಸಿಗ್ತಾವ? ಅಲ್ಲ ಯಾವ ಜಾತಿ ಹಣ್ಣು ಸಿಗ್ತಾವೆ ನಿಮ್ಮ ಹತ್ರ? ಬೇನಿಸು, ಕೇಸರಿ, ಮಲಗೋಬ, ಬೆಂಗಳೂರು ಕಾಯಿ ಇಲ್ಲ. ಎಷ್ಟು ನಮೂನಿ ಹಣ್ಣು? ಬಾದಾಮಿ. ಎಷ್ಟನೇ ವಾರ್ಡ್ ಇದು? 13ನೇ ವಾರ್ಡ್ ಅಲ್ಲ? ಗೋಪಾಲರೋಣಿ ಅಂತ ಕೂಡ್ಲಿಗಿ ಪಟ್ಟಣದಾಗ ಗೋಪಾಲರೋಣಿ. ಮಂಡಿ ವರ್ಷ ಹಾಕ್ತೀರಾ ನೀವು? ವರ್ಷ ಹೆಂಗ ಹಾಕ. ಎಲ್ಲಿಂದ ಹಣ್ಣು ಎಲ್ಲಿಂದ ತಗೊಂಡ್ಬರ್ತೀರಿ? ಎಡಿಗುಡ್ಡ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ತರ್ತೀರ? ತೋಟಗಳಿಂದ ನೇರವಾಗಿ ನಿಧಾನ ಮಾಡ್ತೀರಿ ನೀವು? ಮೇನ್ ತೋಟದಲ್ಲಿ ಮರದಲ್ಲದ ನೀವೇ ಹರ್ಕೊಂಡು ಇಲ್ಲ ನೀವೇ ಇಲ್ಲ ಮಂಡಿ ಹಾಕ್ತೀರಿ? ಅದು ನಮ್ದು ಜವಾಬ್ದಾರಿ ಇರುತ್ತೆ. ಹಾಳು ಮಾಡಿ ಕಳಿಸ್ಬೋದು, ಅರಿಬೋದು. ಒಂದ್ ಕಾಯಿ 2 ಕಾಯಿ ಹೊಡಿಸಿರ್ತಾರೆ, ಲಾಸ್ ಹಾಕತ್ತೆ. ನಮ್ಗೆ ಬಾಧಿಕಿರ್ತಾವ. ಅದು ಎಷ್ಟು ಸೇಫ್ಟಿ ಬಾಧೆ ಹಾಕಿರ್ತೇವೆ. 1 ವಾರ 15 ದಿನ ಬರೀ ಬಾಧೆ ಆಗಿರ್ತದೆ ಹಣ್ಣು. ಹಂಗಾಗಿ ಚೆನ್ನಾಗಿ ತಡಿತೈತೆ ಹಣ್ಣು ಆಗ್ಲಿ. ಯಾವುದೇ ರೀತಿ ತೊಂದರೆ ಆಗಲ್ಲ. ತೊಂದರೆ ಆಗಲ್ಲ. 15 ದಿನ. ಏನ್ ನಿಮ್ಮ ಹೆಸರೇನು? ಅಜಯ್ ಅಂತಂದ. ನೀವು ಎಲ್ಲಿ ಈಗ ಅಂಗಡಿ ಎಲ್ಲಿ ಮಾಡಿದ್ರಿ?
ಅದೇ ಸರ್ಕಲ್ ಎಲ್ಲಿ ಅದು ಸರ್ಕಲ್ ಮಧುಕರಿ ಸರ್ಕಲ್ ಮುಂದೆ ಸರ್ಕಲ್ ಮುಂದೆ ಹಾಂ ಹಾಂ